ಕಳ್ಳತನ ಅನ್ನೋದು ಥೆಫ್ಟ್ ಅನ್ನೋದು ಎಲ್ಲಿಗೆ ಬಂದು ನಿಂತಿದೆಯಪ್ಪ ಅಂತಂದ್ರೆ, ನೀವು ಇಲ್ಲೇ ಇದ್ದೀರಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಒಳಗೆ ದುಡ್ಡು ಐತಿ, ನಿಮ್ಮ ಮನೆಯೊಳಗೆ ಸಾಕಷ್ಟು ಆಭರಣ ಐತಿ, ಬಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಒಳಗೆ ಇರ್ತಕ್ಕಂಥ ದುಡ್ಡು ಆಗಲಿ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಡೇಟಾ ಆಗಲಿ ಎಲ್ಲವೂ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಒಂದೊಂದು ಲಿಂಕ್ಗಳ ಮೂಲಕ, ಒಂದೊಂದು APK ಫೈಲ್ಗಳ ಮೂಲಕ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ನಮ್ಮದು ಡೇಟಾ ಥೆಫ್ಟ್ ಆಗ್ತಾ ಇದೆ, ಅಕೌಂಟ್ನಲ್ಲಿ ಇರ್ತಕ್ಕಂಥ ದುಡ್ಡು ಹೋಗ್ತಾ ಇದೆ. ಯಾವ ಥರ ಎಲ್ಲ ಹೋಗ್ತಾ ಇದೆ ಅಂತಂದ್ರೆ, ಇವತ್ತೆಲ್ಲವೂ ಕಾಮನ್ ಆಗಿ ಭಾಳಷ್ಟು ಜನರಿಗೆ ಎಲ್ಲ ವಾಟ್ಸಪ್ ಗ್ರೂಪ್ದೊಳಗೆ APK ಫೈಲ್ ಬರತ್ತಾ ಗೊತ್ತೈತ್ರಿ. APK ಫೈಲ್ಗಳನ್ನು ನೀವು ಏನಾದರೂ ಕೂಡ ಕ್ಲಿಕ್ ಮಾಡಿದ್ರಿಪ್ಪ ಅಂತಂದ್ರೆ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂತಹ ಡೇಟಾ ಥೆಫ್ಟ್ ಆಗ್ತದೆ. ಒಂದೇದು. ಎರಡನೇದು ಏನಂತಂದ್ರೆ, ನೀವು ಏನಾದ್ರು APK ಫೈಲ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮೊಬೈಲ್ ಒಳಗೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿ ಹ್ಯಾಡ್ ಆಗ್ತದೆ. ನಿಮಗೆ ಬರ್ತಕ್ಕಂಥ ಪ್ರತಿಯೊಂದು OTPಗಳು ಕೂಡ ಫಾರ್ವರ್ಡ್ ಆಗ್ತಾ ಇರ್ತಾವೆ, ಬಟ್ ಯಾರಿಗೂ ಗೊತ್ತಾಗೋದಿಲ್ಲ, ನಿಮಗೆ ಗೊತ್ತಾಗೋದಿಲ್ಲ. ಇದರಿಂದ ಅವ್ರು ಏನು ಮಾಡ್ತಾರಪ್ಪ ಅಂತಂತಂದ್ರೆ, ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಪ್ಲಿಕೇಶನ್ಗಳನ್ನು ತಮ್ಮ ಕಡೆ ಟ್ರ್ಯಾಕ್ ಮಾಡ್ಕೊತಾರೆ, ಜೊತೆಗೆ ನಿಮ್ಮ ಅಕೌಂಟ್ನಲ್ಲಿ ಇರ್ತಕ್ಕಂತಹ ಹಣವನ್ನು ಕದೀತಾರೆ. ಹೆಂಗಂತಂದ್ರೆ OTPಗಳು ಶೇರ್ ಆಗ್ತಾ ಇರ್ತಾವ, ಅದರಿಂದ ಅವರು ನೆಟ್ ಬ್ಯಾಂಕಿಂಗನ್ನು ಆಕ್ಸೆಸ್ ತಗೊಂತಾರ. ಅದಕ್ಕೆ ಮೊಬೈಲ್ಗೆ ಬರ್ತಕ್ಕಂಥ ಪ್ರತಿಯೊಂದು APK ಫೈಲ್ಗಳನ್ನು ಅಥವಾ ಅನ್ನೋನ್ ಲಿಂಕ್ಸನ್ನು ಕ್ಲಿಕ್ ಮಾಡಬೇಡಿ. ಒಂದು. ಎರಡನೇದೇನಪ್ಪ ಅಂದರೆ, ಇತ್ತೀಚೆಗೆ ಒಂದು ಜನರಿಗೆ ಸಾಕಷ್ಟು ರೀತಿ ಒಳಗೆ ಫ್ರಾಡ್ ಆಗ್ತಾ ಇದೆ. ಸೈಬರ್ ಫ್ರಾಡ್ ಏನಪ್ಪ ಅಂತಂದರೆ ಡಿಜಿಟಲ್ ಅರೆಸ್ಟ್ ಅಂತೇಳಿ. ಡಿಜಿಟಲ್ ಅರೆಸ್ಟ್ ಅಂತಂದರೆ ತಮ್ಮ ಮೊಬೈಲ್ಗಳಿಗೆ ತಮ್ಗೆ ಕರೆ ಮಾಡ್ತಾರೆ. ನೀವು ಒಂದು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಆಗಲಿ ಅಥವಾ ಒಂದು ಯಾವುದೋ ಒಂದು ಪ್ಲಾಟ್ಫಾರ್ಮ್ದೊಳಗೆ, ಅಮೆಜಾನ್, ಫ್ಲಿಪ್ಕಾರ್ಟ್ದೊಳಗೆ ಒಂದು ಅಡ್ರೆಸ್ಸನ್ನು ಆರ್ಡರ್ ಮಾಡಿರ್ತೀರಿ, ನಿಮ್ಮದು ಅಡ್ರೆಸ್ಸನ್ನು ಕೊಟ್ಟಿರ್ತೀರಿ, ಯಾವುದೋ ಮಾಲಿಗೆ ಹೋಗಿರ್ತೀರಿ, ಅಲ್ಲಿ ಕೂಡ ನಿಮ್ಮ ಅಡ್ರೆಸ್ಸನ್ನು ಕೊಟ್ಟಿರ್ತೀರಿ. ಈ ಮೂಲಕ ಅವ್ರು ಏನು ಮಾಡ್ತಾರಪ್ಪ ಅಂದರೆ, ನಿಮ್ಮದು ಅಡ್ರೆಸ್ಸನ್ನು, ನಿಮ್ಮ ಹೆಸರನ್ನು ಕ್ಯಾಪ್ಚರ್ ಮಾಡಿಕೊಂಡು ಒಂದು ಫೈನ್ ಡೇ ನಿಮಗೆ ಕರೆಯನ್ನು ಮಾಡ್ತಾರೆ. ಏನಪ್ಪ ಅಂತಂದರೆ, ನಿಮ್ಮ ಹೆಸರೊಳಗೆ ಅಡ್ರೆಸ್ ಎಲ್ಲ ಹೇಳ್ತಾರೆ, ಫೋನ್ ಮಾಡಿ ನಾವು ಫೆಡೆಕ್ಸ್ ಕೊರಿಯರಿಂದ ಮಾತಾಡೋದು ಅಂತ ತಿಳ್ಕೊಂಡು ಹೇಳಿ, ನಿಮ್ಮ ಹೆಸರೊಳಗೆ ಗಾಂಜಾ, ಅಫೀಮು, ಡ್ರಗ್ಸು ಎಲ್ಲವೂ ಕೂಡ ಏನಾಗ್ತಾ ಇದೆ, ಕೊರಿಯರ್ ಆಗ್ತಾ ಇದೆ. ಔಟ್ ಆಫ್ ಕಂಟ್ರಿ ಕೂಡ ಕೊರಿಯರ್ ಆಗ್ತಾ ಇದೆ. ಅದಕ್ಕೆ ನೀವು ಇಲ್ಲಿಗಲ್ ಆಕ್ಟಿವಿಟೀಸ್ ಒಳಗೆ ನೀವು ಪಾರ್ಟಿಸಿಪೇಟ್ ಆಗಿರಿ. ನಿಮ್ಮ ಮೇಲೆ ಇಲ್ಲಿ ಈಗಾಗಲೇ ಇಂಥ ಒಂದು ಪೊಲೀಸ್ ಸ್ಟೇಷನ್ ಒಳಗೆ, ಇಂಥ ಒಂದು ಆಫೀಸ್ ಒಳಗೆ FIR ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ, ಫೆಡೆಕ್ಸ್ ಕೊರಿಯರ್ ಅಂತೇಳಿ. ಅದ್ರ ನೆಕ್ಸ್ಟ್ ಸ್ಟೆಪ್ ಅವ್ರು ಏನು ಮಾಡ್ತಾರಪ್ಪ ಅಂತಂತಂದ್ರೆ, CBI ಅಂತೇಳಿ ನಿಮಗೆ ಫೋನ್ಗಳನ್ನು ಮಾಡ್ತಾರೆ. ನಿಮ್ಮ ಹೆಸರೊಳಗೆ ಇಲ್ಲಿಗಲ್ ಟ್ರಾಫಿಕಿಂಗ್, ಗಾಂಜಾ, ಡ್ರಗ್ಸು, ಅಫೀಮು, ನಾರ್ಕೋಟಿಕ್ಸು ಪಾರ್ಸಲ್ ಆಗ್ತಾ ಇದೆ, ಇಂಥ ನಮ್ಮ ಒಂದು ಪೊಲೀಸ್ ಸ್ಟೇಷನ್ ಒಳಗೆ CBI ಆಫೀಸ್ ಒಳಗೆ FIR ಆಗಿದೆ, ನೀವು ಇಮಿಡಿಯೇಟ್ ಆಗಿ ಸೆಲ್ಫ್ ಅರೆಸ್ಟ್ ಆಗಬೇಕು, ಡಿಜಿಟಲ್ ಅರೆಸ್ಟ್ ಆಗಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ನಮ್ಮ ಕಾನೂನೊಳಗೆ ಯಾವುದೇ ಕೂಡ ಡಿಜಿಟಲ್ ಅರೆಸ್ಟ್ ಆಗಲಿ, ಸೆಲ್ಫ್ ಅರೆಸ್ಟ್ ಆಗಲಿ ಇಲ್ಲ. ಇಲ್ಲಿ ಏನು ಮಾಡ್ತಾರೆ ಅಂದ್ರೆ, ವಿಡಿಯೋ ಕರೆಯನ್ನು ಮಾಡ್ತಾರೆ. ನಮ್ಮ CBI ಹೈಯರ್ ಅಥಾರಿಟಿ ಆಫೀಸರ್ ಏನಿರ್ತಾರಲ್ಲ, ಅವ್ರದ್ದೇ ಒಂದು ಯೂನಿಫಾರ್ಮನ್ನು ಹಾಕಿ ನಿಮ್ಗೆ ವಿಡಿಯೋ ಕರೆಯನ್ನು ಮಾಡ್ತಾರೆ. ಅವಾಗ ನೀವು ಭಯಭೀತರಾಗಿ ಏನು ಮಾಡ್ತೀರಪ್ಪ ಅಂದ್ರೆ, ಅವ್ರು ಹೇಳ್ತಾರೆ, ಈ ಒಂದು ಕೇಸನ್ನು ಕ್ಲೋಸ್ ಮಾಡ್ಬೇಕಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಇಷ್ಟು ಅಮೌಂಟನ್ನು ಹಾಕ್ರಿ, ಆದ್ರೆ ನಿಮ್ಮ ಮನೆಯೊಳಗೆ ಯಾರಿಗೂ ಹೇಳಬೇಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ನೀವು 10 ಲಕ್ಷ, 20 ಲಕ್ಷ, 30 ಲಕ್ಷ ನೀವು ನಂಬಕ್ಕೆ ಸಾಧ್ಯಲ್ಲ. ನಮ್ಮಲ್ಲಿ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ದಾಖಲಾಗಿ ಸುಮಾರು 1 ಕೋಟಿಗಿಂತಲೂ ಹೆಚ್ಚು ಒಬ್ಬೊಬ್ಬರು ಅಮೌಂಟನ್ನು ಹಾಕಿದ್ದಾರೆ ಮನೆಯೊಳಗೆ, ಯಾರಿಗೂ ಹೇಳಿದ್ದೀನಿ. ಅವ್ರು ಇನ್ನೂ ಒಂದು ಪಾಯಿಂಟ್ ಏನು ಹೇಳ್ತಾರಪ್ಪ ಅಂದರೆ, ನೀವು ಅಮೌಂಟನ್ನು ಹಾಕಿ ನಿಮ್ಮ ರೂಮ್ ಒಳಗೆ ನೀವು ಒಬ್ಬರೇ ಸೆಲ್ಫ್ ಅರೆಸ್ಟ್ ಆಗಿ ಲಾಕ್ ಅನ್ನು ಮಾಡ್ಕೋಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ ಅವರು. ಸೊ ಅದಕ್ಕೆ ಈ ಥರ ನಿಮ್ಗೆ ಫೆಡೆಕ್ಸ್ ಕೊರಿಯರ್ ಆಗಲಿ ಅಥವಾ CBI ಅಂತೇಳಿ ನಿಮ್ಗೆ ಫೋನ್ ಕರೆಗಳು ಬಂದಪ್ಪ ಅಂತಂದ್ರೆ ದಯವಿಟ್ಟು ಯಾರೂ ಕೂಡ ನಂಬಕ್ಕೆ ಹೋಗಬೇಡಿ. ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿ. ಇದು ಡಿಜಿಟಲ್ ಅರೆಸ್ಟ್ ಅಂತ ತಿಳ್ಕೊಂಡು ಹೇಳ್ತಾರೆ. ಇದರ ಜೊತೆಗೆ ಇವತ್ತು ಎಷ್ಟು ಜನ ಎಲ್ಲ ಬಂದಿರಿ, ಇದಕ್ಕೆ ಸೇರಾಕೋ ಕಾರಣ ಏನಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್. ಇದರೊಳಗೆ ಕೈ ಎತ್ತಿಡ್ರಿ. ಎಷ್ಟು ಜನ ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳನ್ನು, ವಾಟ್ಸಪ್ಪನ್ನು 2 ಸ್ಟೆಪ್ ವೆರಿಫಿಕೇಶನ್ ಅಥವಾ ಲಾಕನ್ನು ಮಾಡ್ಕೊಂಡಿರಿ? ಇಲ್ಲಿ ಮುಂದಿರೋರು ಅಷ್ಟೇ ಮಾಡ್ಕೊಂಡಾರ, ಉಳಿದವ್ರದ್ದೆಲ್ಲರೂ ವಾಟ್ಸಪ್, ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗ್ತಾವೆ. ಹೆಂಗೆ ಹ್ಯಾಕ್ ಆಗ್ತದೆ ಕೇಳ್ರಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ದೊಳಗೆ ಕಂಪಲ್ಸರಿ ಆಗಿ ನೀವೇನು ಮಾಡ್ರಿಪ್ಪ ಅಂದ್ರೆ 2 ಫ್ಯಾಕ್ಟರ್ ಅಥೆಂಟಿಕೇಶನನ್ನು ಆನ್ ಮಾಡ್ಕೊಳ್ರಿ. ನಮ್ಮ ಸ್ಟೇಷನ್ ಒಳಗೆ ಸಾಕಷ್ಟು ಸ್ಟೂಡೆಂಟ್ಸ್ ಬರ್ತಾರೆ, ಸೀನಿಯರ್ಸ್ ಬರ್ತಾರೆ. ಏನಪ್ಪ ಅಂದರೆ, ಸರ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ತಿಳ್ಕೊಂಡು. ಯಾಕೆ 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೋಬೇಕಂದ್ರೆ, ಇವತ್ತು ನಾವು 40 ಲಕ್ಷ, 50 ಲಕ್ಷ, 1 ಕೋಟಿ ರೂಪಾಯಿ ಮನೆಯನ್ನು ಕಟ್ತೀವಿ. ಮನೆ ಬಾಗಿಲು ಏನು, ಮುಂದಿನ ಬಾಗಿಲು ಏನಿರ್ತದೆ ಅಂದರೆ ಸಾಗೋಣಿ ಡೋರ್, ಗೋದ್ರೇಜ್ ಲಾಕ್ ಇರ್ತದೆ. ಆದರೆ ಹಿಂದಿನ ಡೋರ್ ಏನಿರ್ತದೆ, ಯಾವುದೋ ಒಂದು ಫ್ಲೌಡ್ ಶೋರೂಮ್ದೊಳಗೆ ಒಂದು ಫ್ಲೌಡ್ ಡೋರನ್ನು ಹಚ್ಚಿರ್ತೀವಿ. ಕಳ್ಳ ಬರೋದು ಎಲ್ಲಿಂದ? ಹಿಂದಿಂದ ರೀ. ಸೊ ಇದು ಕೂಡ ಸೇಮ್ ಹಾಗೆ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತೀರಿ, ಯಾರೂ ಕೂಡ ಲಾಕ್ ಮಾಡ್ಕೊಂಡಿರ್ಕಿಲ್ಲ. ಅದಕ್ಕೆ ವಾಟ್ಸಪ್ದೊಳಗೆ 2 ಸ್ಟೆಪ್ ವೆರಿಫಿಕೇಶನ್ ಇದೆ. ಆಮೇಲೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ದೊಳಗೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತಿದೆ. ಈ ಮೂಲಕ ನೀವು ಲಾಕ್ ಮಾಡ್ಕೊಂಡ್ರಿ ಅಂದ್ರೆ ಯಾರ್ದು ಅಕೌಂಟ್ಸ್ ಕೂಡ ಹ್ಯಾಕ್ ಆಗಲ್ಲ. ಆಮೇಲೆ ಮೇಜರ್ ಆಗಿ ನಮ್ಮ ಡೇಟಾ ಎಲ್ಲಿ ಥೆಫ್ಟ್ ಆಗ್ತಾ ಇದೆ ಅದು ಕೂಡ ಬೇಕಲ್ಲ. ಯಾವುದೇ ಒಂದು ಅಪ್ಲಿಕೇಶನ್ ಅನ್ನು ನೀವು ಪ್ಲೇಸ್ಟೋರ್ದೊಳಗೆ ಇನ್ಸ್ಟಾಲ್ ಮಾಡ್ಕೊಂತೀರಿ, ಪ್ಲೇಸ್ಟೋರ್ ಮೂಲಕ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಪರ್ಮಿಷನ್ ಅನ್ನು ಕೇಳ್ತದ. ನಿಮ್ಮ ಕಾಂಟ್ಯಾಕ್ಟ್ಸ್, ಫೋಟೋಸ್, ವಿಡಿಯೋಸ್, ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿರ್ತದಪ್ಪ ಅಂದರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ್ರೆ ಸಾಕು, ಎಲ್ಲವಕ್ಕೂ ನಾವು ಅಲೋ ಅಂತ ಕೊಡ್ತೀವಿ.
ಯಾವ ಒಂದು ಅಪ್ಲಿಕೇಶನ್ ಅನ್ನು ನಾವು ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂತೀವಿ, ಪ್ರತಿಯೊಂದಕ್ಕೂ ನಾವು ಪರ್ಮಿಷನ್ ಅನ್ನು ಕೊಟ್ಟಾಗ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ಅಪ್ಲಿಕೇಶನ್ ಅನ್ನು ಡೆವಲಪ್ ಮಾಡಿದಂಥ ಡೆವಲಪರು ನಿಮ್ಮ ಡೇಟಾ ಎಲ್ಲ ಕೂಡ ರಿಟ್ರೀವ್ ಮಾಡ್ತಿರ್ತಾನೆ ಬ್ಯಾಕ್ ಎಂಡ್ ಒಳಗೆ. ಅದಕ್ಕೆ ನಾವು ಯಾವುದಕ್ಕೆ ಅಪ್ಲಿಕೇಶನ್ಗೆ ಪರ್ಮಿಷನ್ ಕೊಡಬೇಕು, ಯಾವುದಕ್ಕೂ ಕೊಡಬಾರ್ದು ಅನ್ನೋದನ್ನ ನಿರ್ಧಾರ ಮಾಡ್ರಿ. ಅದನ್ನ ಡಿನೈನ್ ಅಂತೇಳಿ ಮಾಡ್ರಿ, ಅಥವಾ ನಾಟ್ ಅಲೋ ಅಂತ ಮಾಡ್ರಿ, ಅಥವಾ ವೈಲ್ ಯೂಸಿಂಗ್ ಆ್ಯಪ್ ಅಂತ ಹೇಳ್ಕೊಂಡು ನೀವು ಆಕ್ಟಿವ್ ಮಾಡ್ಕೊಂಡ್ರೆ ನಿಮ್ಮ ಡೇಟಾ ಸೋರಿಕೆ ಆಗುವಂಥ ಚಾನ್ಸಸ್ ಕಡಿಮೆ ಇರ್ತದೆ. ಆಮೇಲೆ ನೀವೆಲ್ಲರೂ ಕೂಡ ಅಮೆಜಾನ್, ಫ್ಲಿಪ್ಕಾರ್ಟ್ದೊಳಗೆ, ಇ ಕಾಮರ್ಸ್ ಆ್ಯಪ್ದೊಳಗೆ ಏನು ಮಾಡ್ತೀರಪ್ಪ ಅಂದ್ರೆ ಡ್ರೆಸ್ಸನ್ನು ಆರ್ಡರ್ ಮಾಡ್ತೀರಿ, ಏನೋ ಬೇಕಾದಂಥ ಮಟೀರಿಯಲ್ಸನ್ನು ಆರ್ಡರ್ ಮಾಡ್ತೀರಿ. ಇದರೊಳಗೆ ಎಷ್ಟು ಜನ ಕ್ಯಾಶ್ ಆನ್ ಡೆಲಿವರಿಯನ್ನು ಮಾಡ್ತೀರಿ? ಭಾಳ ಕಡಿಮೆ ಜನ ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ. ಸರ್, ಆನ್ಲೈನ್ ಪೇಮೆಂಟನ್ನು ಮಾಡಬೇಕಂದ್ರೆ ನಿಮ್ಮ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಕಂಪಲ್ಸರಿ ಬೇಕು. ನೀವು ಡೆಬಿಟ್ ಕಾರ್ಡ್ ಡೀಟೇಲ್ಸನ್ನು ಹಾಕಿ ನೀವು ಆನ್ಲೈನ್ ಪೇಮೆಂಟನ್ನು ಮಾಡಿದ್ರಿಪ್ಪ ಅಂದರೆ ನಿಮ್ಮ ಕಾರ್ಡ್ ಎಕ್ಸ್ಪೈರಿ ಡೇಟು, CVV ನಂಬರು, 16 ಡಿಜಿಟ್ ನಂಬರ್ ಎಲ್ಲ ಹಾಕಿರ್ತೀರಿ. ಅದು ಎಕ್ಸ್ಪೈರಿ ಆಗ್ತಿರ್ತದಲ್ರಿ, ಆ ಒಂದು 3 ಡೇಸ್ 4 ಡೇಸ್ ಬಿಫೋರ್ ಅವತ್ತು ಫೋನ್ ಮಾಡಿ ಹೇಳ್ತಾರಪ್ಪ ಅಂದರೆ ನಿಮ್ಮ ಕಾರ್ಡ್ ಡೀಟೇಲ್ಸನ್ನು ಹೇಳ್ತಾನೆ. ಇದನ್ನು ರಿನಿವಲ್ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ನೀವು ವೆರಿಫೈ ಮಾಡ್ಕೊಂತೀರಿ. ಅವು ಹೇಳಿದಂಥ ಎಲ್ಲ 16 ಡಿಜಿಟ್ ನಂಬರು, CVV ನಂಬರು ಎಲ್ಲವೂ ಸರಿಯಾಗಿರ್ತದೆ. ನೀವು ವೆರಿಫೈ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಸರಿಯಾಗಿದ್ದಾಗ ಅವ್ರು ಕೇಳಿದಂಥ OTP 100% ಹೇಳ್ತೀರಿ, ಅವಾಗ ನಿಮ್ಮ ದುಡ್ಡು ಹೋಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಬದಲಿ ಏನು ಆನ್ಲೈನ್ ಪೇಮೆಂಟ್ ಮಾಡೋ ಬದಲಿ ನಾವು ಕ್ಯಾಶ್ ಆನ್ ಡೆಲಿವರಿಯನ್ನು ಕೊಡುವಂಥ ಒಂದು ಪ್ರಾವೀಣ್ಯತೆಯನ್ನು ಹೊಂದಬೇಕು. ಅದ್ರ ಜೊತೆಗೆ ತಮ್ಗೆಲ್ರಿಗೂ ಗೊತ್ತಿರಲಿ, ನಮ್ಮ ಸೈಬರ್ ಸ್ಟೇಷನ್ದೊಳಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಒಳಗೆ ಒಂದು ಸ್ಟೂಡೆಂಟ್ ಹೆಸರಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಆಗ್ತದೆ. ರಿಯಲ್ ಒಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಆ ಅಕೌಂಟನ್ನು ಒಂದು ಹುಡುಗಿ, ಒಂದು ಸ್ಟೂಡೆಂಟ್ಸ್ 9th ಸ್ಟ್ಯಾಂಡರ್ಡ್ ಹುಡುಗಿ ಹೆಸರಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿ ಒಂದು 3 ತಿಂಗಳ 4 ತಿಂಗಳ ಪರಿಚಯ ಇದ್ದವರು ಎಲ್ಲರಿಗೂ ಕೂಡ ಫಾಲೋ ಮಾಡ್ತಾರೆ. ಫಾಲೋ ಮಾಡಿದಾದ ನಂತರ ಒಂದು 3 ಮಂತ್ಸ್ 4 ಮಂತ್ಸ್ ಆದ ಬಳಿಕ ಏನು ಮಾಡ್ತಪ್ಪ ಅಂದರೆ ಅಬ್ಸಿನ್ ಕಂಟೆಂಟ್, ವಲ್ಗರ್ ವಿಡಿಯೋಗಳನ್ನು, ಅಶ್ಲೀಲ ವಿಡಿಯೋಗಳನ್ನು ಫಾಲೋವರ್ಸ್ ಎಲ್ಲರಿಗೂ ಕೂಡ ಕಳಿಸ್ತಾರೆ. ಏನು ರಿಸೀವ್ ಮಾಡ್ಕೊಂಡಿದ್ರಲ್ಲ ಅವರೆಲ್ಲರೂ ಕೂಡ ಹುಡುಗಿ ತಂದೆಗೆ ಪರಿಚಯ ಇರ್ತಾರೋ. ಅವರೆಲ್ಲರೂ ಹುಡುಗಿ ತಂದೆಗೆ ಫೋನ್ ಮಾಡಿ, ನಿಮ್ಮ ಮಗಳು ಇಂಥ ಕೆಟ್ಟ ಅಶ್ಲೀಲ ವಿಡಿಯೋಗಳನ್ನು ಕಳಿಸಿದಾಳ, ನಿಮ್ಮ ಮಗಳಿಗೆ ನೀವು ಬುದ್ಧಿ ಹೇಳ್ತಿರ್ಕೊಂಡು ಅವರು ಫೋನ್ ಮಾಡಿದಾಗ